ಬೆಳಕು ಹರಿದ್ರೂ ಕೂಡ ಪಾಕಿಸ್ತಾನದಿಂದ ದಾಳಿ ಕಂಟಿನ್ಯೂ ಆಗ್ತಾ ಇದೆ, ನಿಂತಿಲ್ಲ. ಪಠಾನ್ಕೋಟ್ನಲ್ಲಿ ನಿರಂತರವಾಗಿ ಬ್ಲಾಸ್ಟ್ ಸೌಂಡ್ ಅಲ್ಲಿ ಕೇಳಿ ಬರ್ತಾನೆ ಇದೆ. ಬೆಳಕು ಹರಿದ ಮೇಲೂ ಸತತವಾಗಿ ದಾಳಿಯ ಸದ್ದು ಕೇಳಿಸ್ತಾ ಇದೆ. ಪಠಾನ್ಕೋಟ್ನಲ್ಲಿ ರಾತ್ರಿ ಫೈರಿಂಗ್ ಶುರುವಾದ್ರೆ ಬೆಳಗ್ಗೆ ಅಷ್ಟೊತ್ತಲ್ಲಿ ಆ ಫೈರಿಂಗ್ ಸ್ಟಾಪ್ ಆಗುತ್ತೆ. ಆದ್ರೆ ಪಠಾನ್ಕೋಟ್ನ ಲೈವ್ ದೃಶ್ಯ ಆ ಪರಿಸ್ಥಿತಿ ಇಲ್ಲ. ಪಠಾನ್ಕೋಟ್ನಲ್ಲಿ ಬೆಳಕಾದ್ರೂ ಕೂಡ ಫೈರಿಂಗ್ ಆಗ್ತಿದೆ. ವೆಲ್, ಪಠಾನ್ಕೋಟ್ನ ದೃಶ್ಯ ಗಮನಿಸ್ತಾ ಇದ್ದೀರಿ. ಸಮಯ 6:15 ಬೆಳಿಗ್ಗೆ 6:15 ಆದ್ರೂ ಕೂಡ ಅಲ್ಲಿ ಫೈರಿಂಗ್ ನ ಶಬ್ದ ಕಂಟಿನ್ಯೂಯಸ್ಲಿ ಕೇಳಿಸ್ತಾನೆ ಇದೆ. ಅಲ್ಲಿನ ಜನ ಯೂಸ್ ಟು ಅನ್ನೋ ರೀತಿ ಆಗ್ಬಿಟ್ಟಿರ್ತಾರೆ, ನಮ್ಗಿವೆಲ್ಲ ಸರ್ವೇ ಸಾಮಾನ್ಯ ಅನ್ನೋ ರೀತಿ ಆಗಿರ್ತಾರೆ. ಸೊ ಬೆಳಕಾದ್ರೂ ಕೂಡ ಪಾಕಿಸ್ತಾನದಿಂದ ಆಗ್ತಿರುವಂತಹ ಅಟ್ಯಾಕ್ ಸದ್ಯಕ್ಕೆ ನಿಲ್ತಾ ಇಲ್ಲ. ಮೋಸ್ಟ್ಲಿ ಅವ್ರಿಗಿನ್ನೂ ರಾತ್ರಿ ಇದ್ದಂಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನದ ಮಿಸೈಲ್ ಹೊಡೆದುರುಳಿಸಿದೆ ಭಾರತ. ಮಿಸೈಲ್ ಆಗಿರಬಹುದು ಅಥವಾ ಡ್ರೋನ್ ಆಗಿರಬಹುದು, ಯಾವುದೂ ಕೂಡ ಇಲ್ಲಿ ಸಕ್ಸಸ್ ಆಗ್ತಿಲ್ಲ. ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಟಾರ್ಗೆಟ್ ಮಾಡಿದ್ದ ಮಿಸೈಲ್ ಇದು. ಓಕೆ, ದೆಹಲಿ ಟಾರ್ಗೆಟ್ ಮಾಡಿದ್ದ ಮಿಸೈಲ್ ದಾಳಿ ಪಾಕ್ ದಾಳಿ ಮಾಡಿತ್ತು, ಅದನ್ನ ಹೊಡೆದುರುಳಿಸಿದೆ. ಮಿಸೈಲ್ನ ಹರಿಯಾಣದ ಸಿರ್ಸಾನಲ್ಲಿ ನ್ಯೂಟ್ರಲೈಸ್ ಮಾಡಿದೆ ಭಾರತ. ಪಾಕಿಸ್ತಾನದ ಫತಾಹ್ 2 ಮಿಸೈಲ್ನಿಂದ ಪಾಕ್ ದಾಳಿಗೆ ಪ್ರಯತ್ನ ಪಟ್ಟಿತ್ತು. ಯಾವುದನ್ನ ಗುರಿಯಾಗಿಸಿ ದೆಹಲಿ ಮಿಸೈಲ್ನ ನ್ಯೂಟ್ರಲೈಸ್ ಮಾಡಿದೆ ಭಾರತ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. उधमपुर में भी बम फटा। उधमपुर एयरफोर्स पे, एयरफोर्स के पास ಉಧಂಪುರ್ ಏರ್ಫೋರ್ಸ್ ಹತ್ತಿರ ಕಂಡು ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸೈರನ್ ಮೊಳಗ್ತಾ ಇದೆ, ಅಟ್ಯಾಕ್ಗಳಾಗ್ತಾ ಇದೆ. ಜಮ್ಮುವಿನ ದೃಶ್ಯ ಗಮನಿಸ್ತಾ ಇದ್ದೀರಿ. ಜಮ್ಮು ಆಗಿರಬಹುದು, ಉಧಂಪುರ್ ಆಗಿರಬಹುದು, ಗಡಿ ಭಾಗದಲ್ಲಿರುವಂತಹ ಆಲ್ಮೋಸ್ಟ್ ಆಲ್ ಜಿಲ್ಲೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಆ ಮನೆಗಳನ್ನ ನೋಡಿದಾಗ ಮನೆ ಮಂದಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆದ್ರೆ ಸದ್ಯಕ್ಕೆ ಜಲಂಧರ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ದೆಹಲಿಯನ್ನ ಗುರಿಯಾಗಿಸಿಕೊಂಡು ಫತಾಹ್ 2 ಮಿಸೈಲ್ ಏನ್ ಹಾರಿ ಬಿಡ್ತಲ್ಲ ಪಾಕಿಸ್ತಾನ, ಅದನ್ನ ಅಲ್ಲಲ್ಲೇ ಭಾರತ ಕಂಟ್ರೋಲ್ ಮಾಡುವಂತಹ ಕೆಲಸ ಮಾಡಿದೆ, ಅದನ್ನ ಧ್ವಂಸಗೊಳಿಸುವಂತಹ ಕೆಲಸ ಮಾಡಿದೆ. ಸದ್ಯಕ್ಕೆ ಉಧಂಪುರ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಉಧಂಪುರ್ನ ದೃಶ್ಯ ಇದು. ಸೊ ಇದು ಜಮ್ಮುವಿನ ದೃಶ್ಯ. ಈಗ ಬೆಳಗ್ಗೆ ಕಂಡು ಬರ್ತಾ ಇರುವಂತಹ ಜಮ್ಮುವಿನ ದೃಶ್ಯ. ಒಂದು ಮನೆ ಅಂತಂದ್ರೆ ಎಲ್ರಿಗೂ ಸಾಕಷ್ಟು ಕನಸಿರುತ್ತೆ, ಸಾಕಷ್ಟು ಎಮೋಷನ್ಸ್ ಇರುತ್ತೆ. ಆದ್ರೆ ಯುದ್ಧದ ಸನ್ನಿವೇಶ ಹೀಗಿದೆಯಲ್ಲ, ನಾವು ನಮ್ಮನ್ನ ರಕ್ಷಿಸ್ಕೊಳ್ಬೇಕು ಅಂತಂದ್ರೆ ಒಂದು ಏನೋ ತ್ಯಾಗ ಮಾಡಲೇಬೇಕು, ಆ ಪರಿಸ್ಥಿತಿ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸ್ಪೆಷಲಿ ಗಡಿ ಹಂಚಿಕೊಂಡಿರುವಂತಹ ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲೆಗಳಲ್ಲಿ. ಸೊ ಬೇರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ಅತಿ ಹೆಚ್ಚು ಹಾನಿಯಾಗಿರೋದು ಜಮ್ಮು ಕಾಶ್ಮೀರಕ್ಕೆ. ಅದರಲ್ಲೂ ಜಮ್ಮುವಿನ ಸಿಟಿ ಮೇಲೂ ಕೂಡ ನಿರಂತರವಾಗಿ ಶೆಲ್ ಅಟ್ಯಾಕ್ ಆಗಿದೆ, ಮಿಸೈಲ್ ಅಟ್ಯಾಕ್ ಆಗಿದೆ ಮತ್ತು ಡ್ರೋನ್ ಅಟ್ಯಾಕ್ಸ್ ಆಗಿದೆ. ಒಂದು ನಮ್ಮ ಮೊದಲ ಕರ್ತವ್ಯ ಏನು ಅಂತಂದ್ರೆ ಮನೆ ಮಠ ಕಾರು ಬಂಗ್ಲೆ ಎಲ್ಲ ಅಲ್ಲೇ ಇರುತ್ತೆ, ಅದನ್ನ ಮತ್ತೆ ನಾವು ಪುನರ್ ನಿರ್ಮಾಣ ಮಾಡ್ಕೋಬಹುದು. ಆದರೆ ನಮ್ಮ ಜನರನ್ನ ಸೇಫ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನಮ್ಮ ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗೋದು ಮುಖ್ಯ. ಸೊ ಆ ಜನರನ್ನ ಸುರಕ್ಷಿತ
ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಅವರ ಮನೆಗಳು ಈ ಪಾಕಿಸ್ತಾನದ ಅಟ್ಯಾಕ್ನಿಂದ ಧ್ವಂಸಗೊಂಡಿವೆ ಮತ್ತು ಮಿಸೈಲ್ಗಳು ಪಾಕಿಸ್ತಾನದಿಂದ ಏನು ಹಾರಿ ಬರ್ತಾ ಇದ್ದಾವಲ್ಲ ಭಾರತಕ್ಕೆ, ಅದನ್ನ ಅಲ್ಲಲ್ಲೇ ನ್ಯೂಟ್ರಲೈಸ್ ಮಾಡುವಂತಹ ಕೆಲಸ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡ್ತಾ ಇದೆ. ತಕ್ಕ ಉತ್ತರ ನಾವು ಕೊಡ್ತಾ ಇದ್ದೀವಿ. ಆದ್ರೆ ಇನ್ ಕೇಸ್ ಪಾಕಿಸ್ತಾನಕ್ಕೆ ನುಗ್ಗಿ ಭಾರತ ಉತ್ತರ ಕೊಡೋ ಪರಿಸ್ಥಿತಿ ಬಂದ್ರೆ ಹೇಗಾಗಬಹುದು? ಪಾಕಿಸ್ತಾನ ಇದ್ದಂತಹ ಸಾಮರ್ಥ್ಯ, ಯುದ್ಧ ಸಾಮಗ್ರಿಗಳನ್ನ, ಮಿಸೈಲ್ ಆಗಿರಬಹುದು ಅಥವಾ ಶೆಲ್ ಆಗಿರಬಹುದು, ಡ್ರೋನ್ ಆಗಿರಬಹುದು, ಗನ್ ಆಗಿರಬಹುದು, ಬುಲೆಟ್ಸ್ ಆಗಿರಬಹುದು, ಎಲ್ಲ ಈಗಲೇ ಖಾಲಿ ಮಾಡ್ಕೊಳ್ತಿದೀಯಾ ಅಂತ ಅನ್ನಿಸ್ತಾ ಇದೆಯಪ್ಪ. ಯಾಕಂದ್ರೆ ಬೆಳಗ್ಗೆ ಆದ್ರೂ ಕೂಡ ಅವರ ಅಟ್ಯಾಕ್ಸ್ಗಳು ನಿಲ್ತಾ ಇಲ್ಲ. ಪಠಾನ್ಕೋಟ್ನಲ್ಲಿ ಅಟ್ಯಾಕ್ ಆಗಿರಬಹುದು, ಜಮ್ಮು ಮೇಲೆ ಅಟ್ಯಾಕ್ ಆಗಿರಬಹುದು, ನಿರಂತರವಾಗಿ ಅಟ್ಯಾಕ್ಸ್ಗಳು ಆಗ್ತಾ ಇದೆ. ಸೊ ಆ ಅಟ್ಯಾಕ್ ಅನ್ನ ಸಮರ್ಥವಾಗಿ ಭಾರತ ಎದುರಿಸ್ತಾ ಇದೆ. ನಾವು ಮೊನ್ನೆ 15 ನಾಗರಿಕರನ್ನ ಕಳ್ಕೊಂಡ್ವಿ. ಪೂಂಚ್ನಲ್ಲಿ ಅಪ್ರಚೋದಿತ ದಾಳಿ ಆದಂತಹ ಸಂದರ್ಭದಲ್ಲಿ 15 ಜನ ಅಲ್ಲಿ ಮೃತಪಡ್ತಾರೆ, ಸುಮಾರು 57 ಜನ ಗಾಯಗೊಳ್ತಾರೆ. ಗಾಯಗೊಂಡವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡೋ ಕೆಲಸ ಈಗಲೂ ನಡೀತಾ ಇದೆ. ಆದ್ರೆ ಅದಿದೆಯಲ್ಲ, ತುಂಬಾ ಡ್ಯಾಮೇಜ್ ಮಾಡ್ತು. ಸೊ ಹಾಗಾಗಿ ಅಂಥ ಕೆಲಸ ಆಗ್ಬಾರ್ದು ಅಂತ ಈಗ ಮತ್ತೆ ಪ್ರತ್ಯುತ್ತರ ಕಠಿಣವಾಗಿದೆ. ಶ್ರೀನಗರದಲ್ಲಿ ಪಾಕ್ನ 2 ಫೈಟರ್ ಜೆಟ್ಗಳು ಉಡೀಸ್ ಆಗಿದೆ. ಭಾರತದ ವಾಯು ಗಡಿ ಪ್ರವೇಶಿಸಿದ ಪಾಕಿಸ್ತಾನದ ಸೇನೆ ಫೈಟರ್ ಜೆಟ್ ಅನ್ನ ಭಾರತ ಉಡೀಸ್ ಮಾಡಿದೆ. ಭಾರತದ ವಾಯು ಪ್ರದೇಶದಲ್ಲೇ ಪಾಕ್ನ ಜೆಟ್ ಧ್ವಂಸಗೊಂಡಿದೆ. ಆಗಸದಲ್ಲೇ ಛಿದ್ರವಾಗಿದೆ ಪಾಕ್ನ ಫೈಟರ್ ಜೆಟ್. ಅದಕ್ಕೆ ಹೇಳೋದು, ಒಂದು ಯಾವುದೋ ವಸ್ತು ತಗೊಳ್ತಾ ಇದ್ದೀವಿ ಅಂತಂದಾಗ ಅಥವಾ ಏನೋ ಆಗ್ತಿದೆ ಅಂದಾಗ ಅದನ್ನ ಸೂಕ್ತವಾಗಿ ಎದುರಿಸುವ ಟ್ರೈನಿಂಗ್ ತಗೋಬೇಕು ಅಂತ. ಅದನ್ನ ಬಳಕೆ ಮಾಡೋ ವಿಧಾನನೇ ಗೊತ್ತಿಲ್ಲ ಅಂತಂದ್ರೆ ಹೀಗೆ ಆಗೋದು. ಅದು ಪಾಕಿಸ್ತಾನ ಪದೇ ಪದೇ ಮಾಡ್ತಾನೆ ಬರ್ತಿದೆ. ಈಗ ಅದನ್ನ ಸಾಬೀತು ಮಾಡುವಂತಹ ಕೆಲಸ ಅಲ್ಲಾಗ್ತಾ ಇದೆ. 2 ಫೈಟರ್ ಜೆಟ್ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇತ್ತು. ಮಿಸೈಲ್ಗಳ ಅಟ್ಯಾಕ್ ಆಗ್ತಾ ಇತ್ತು, ಶೆಲ್ ದಾಳಿಗಳಾಗ್ತಾ ಇತ್ತು. ಅದೆಲ್ಲ ಭಾರತ ನ್ಯೂಟ್ರಲೈಸ್ ಮಾಡಿದೆ. ಆ ಫೈಟರ್ ಜೆಟ್ಗಳನ್ನ ಧ್ವಂಸಗೊಳಿಸಿದಂತಹ ವಿಜುವಲ್ ಗಮನಿಸ್ತಾ ಇದ್ದೀವಿ. ಕಗ್ಗತ್ತಲು, ಎಲ್ಲೂ ಕೂಡ ಲೈಟ್ಸ್ ಇಲ್ಲ. ಆಗಸದಲ್ಲಿ ಅಲ್ಲಲ್ಲಿ ಜ್ವಾಲೆಯೊಂದಿಗೆ ಅಲ್ಲಿನ ಮಿಸೈಲ್ ಬರ್ತಾ ಇದ್ವು. ಸೊ ಆ ಮಿಸೈಲ್ಗಳನ್ನ ಹೊಡೆದುರುಳಿಸುವ, ಫೈಟರ್ ಜೆಟ್ಗಳನ್ನ ಛಿದ್ರಗೊಳಿಸುವಂತಹ ಕೆಲಸ ನಾವು ಕೂಡ ಮಾಡಿದ್ದೀವಿ. We have given a strong punch to our coward enemy. Alhamdulillah. Nare Allahu Akbar. Bismillahirrahmanirrahim. Today on 10th May at the time of Fajr. ಸಿರ್ಸಾನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಾತ್ರಿ ಎಲ್ಲ ಅಲ್ಲಿ ಈ ಮಿಸೈಲ್ಗಳ ಶಬ್ದ, ಮಿಸೈಲ್ಗಳು, ಶೆಲ್ಗಳು ಎಲ್ಲಿಂದ ಬರ್ತಾವೋ, ಹೇಗೆ ದಾಳಿ ಆಗುತ್ತೋ ಅಂತ. ಅತಿ ಹೆಚ್ಚು ಮಿಸೈಲ್ ಮತ್ತು ಡ್ರೋನ್ ಅನ್ನ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಬಳಸಿಕೊಂಡಿದೆ. ಆ ಡ್ರೋನ್ಸ್ಗಳನ್ನ ಅಲ್ಲಲ್ಲೇ ಧ್ವಂಸ ಮಾಡೋ ಕೆಲಸ ಭಾರತ ಕೂಡ ಮಾಡಿದೆ. ಗಡಿ ಜಿಲ್ಲೆಗಳನ್ನ, ಗಡಿ ರಾಜ್ಯಗಳನ್ನ ಬಿಟ್ಬಿಡಿ, ದೆಹಲಿ ಮೇಲೂ ಕೂಡ ಅವರು ದಾಳಿ ಮಾಡುವಂತ ಪ್ರಯತ್ನ ಮಾಡಿದ್ರು. ಸೊ ಅದನ್ನ ಮಧ್ಯಭಾಗದಲ್ಲೇ ಅದೇನೋ ಇನ್ನೇನೋ ಪ್ರವೇಶ ಮಾಡಬೇಕು ಭಾರತದ ಗಡಿ, ಅಷ್ಟರ ಒಳಗಡೆ ಭಾರತ ಆ ಮಿಸೈಲನ್ನು ಅಂದರೆ ಫತಾಹ್ 2 ಮಿಸೈಲನ್ನು ಧ್ವಂಸ ಮಾಡೋ ಕೆಲಸ ಕೂಡ ಅಲ್ಲಿ ಆಗಿದೆ. ಅಂದರೆ ಪಾಕಿಸ್ತಾನದ ಪ್ರಯತ್ನಗಳೇನು ಸದ್ಯಕ್ಕೆ ನಿಲ್ತಾ ಇಲ್ಲ. ಅಲ್ಲಿರುವಂತಹ ಸೇನಾ ಸಾಮಗ್ರಿಗಳಾಗಿರಬಹುದು ಅಥವಾ ಜೆಟ್ಸ್ಗಳಾಗಿರಬಹುದು, ಮಿಸೈಲ್ಗಳಾಗಿರ್ಬೋದು, ಎಲ್ಲ ಖಾಲಿ ಆಗ್ತಾ ಬಂದರೂ ಕೂಡ ಅವರು ಬುದ್ಧಿ ಕಲಿಯೋ ಲಕ್ಷಣ ಏನು ಕಂಡು ಬರ್ತಾ ಇಲ್ಲ. ಕೆಣಕಿ ಅಟ್ಯಾಕ್ ಮಾಡ್ತಿದ್ದಾರೆ. ಆ ಅಟ್ಯಾಕನ್ನು ತಡೆಯೋ ಕೆಲಸ ಮಾತ್ರ ಭಾರತ ಮಾಡ್ತಾ ಇದೆ. ಇಲ್ಲಿ ಮತ್ತೊಂದು ಸ್ಪಷ್ಟವಾಗಿರೋ ಮಾಹಿತಿ, ನಾವು ಯಾರೂ ಕೂಡ ಗಡಿ ದಾಟಿ ಹೋಗಿಲ್ಲ. ಗಡಿ ದಾಟಿ ನಾವು ಯುದ್ಧಕ್ಕೆ ಹೋದರೆ ಪರಿಸ್ಥಿತಿ ಹೇಗಿರಬಹುದು ಅಂತ.
ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇರೋದನ್ನ ನಾವು ಸ್ಟಾಪ್ ಮಾಡ್ತಿರೋದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಪೆಟ್ಟು ನೀಡ್ತಾ ಇದೆ. ಆದರೆ ಇನ್ ಕೇಸ್ ಭಾರತ ಹೋಲ್ ಆ್ಯಂಡ್ ಸೋಲ್ ನಮ್ಮ 3 ಸೇನಾ ತುಕಡಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ರೆ ಒಂದು ದಿನಾನೂ ಬೇಕಾಗಿಲ್ಲ ಪಾಕಿಸ್ತಾನವನ್ನು ಧ್ವಂಸ ಮಾಡೋದಕ್ಕೆ ಅಥವಾ ಅದರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ. ಆದರೆ ನಾವು ಅಂತಾರಾಷ್ಟ್ರೀಯ ಗಡಿ ನೀತಿಗಳಾಗಿರಬಹುದು, ಯುದ್ಧ ನೀತಿಗಳಾಗಿರ್ಬೋದು ಎಲ್ಲವನ್ನ ಅನುಸರಿಸ್ತಾ ಇದ್ದೀವಿ. ಆದರೆ ಪಾಕಿಸ್ತಾನ ಇಲ್ಲಿ ಯಾವುದನ್ನೂ ಕೂಡ ಅನುಸರಿಸ್ತಾ ಇಲ್ಲ. ನಾವು ಪಾಕ್ನ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿರುವಂಥದ್ದಿಲ್ಲ. ಪಾಕ್ ಮಾಡ್ತಾ ಇರುವಂಥ ದಾಳಿಯನ್ನು ನಾವು ತಡೆಗಟ್ತಾ ಇದ್ದೀವಿ. ಆದರೆ ಪಾಕಿಸ್ತಾನ ಆ ರೀತಿಯಲ್ಲ. ಜಮ್ಮುವಿನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಪಂಜಾಬ್ ಮೇಲೆ ಅಟ್ಯಾಕ್ ಆಗಿದೆ, ಪೂಂಚ್ ಮೇಲೆ ಅಟ್ಯಾಕ್ ಆಗಿದೆ, ಜೈಸಲ್ಮೇರ್ ಮೇಲೆ ಅಟ್ಯಾಕ್ ಆಗಿದೆ. ಸಾಲದಕ್ಕೆ ದೆಹಲಿಯನ್ನ ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡಿದ್ರು, ಆದರೆ ಅದು ವಿಫಲ ಆಯಿತು. ಅದನ್ನ ಅಲ್ಲಲ್ಲೇ ಸ್ಟಾಪ್ ಮಾಡುವಂತಹ, ನ್ಯೂಟ್ರಲೈಸ್ ಮಾಡುವಂತಹ ಕೆಲಸ ನಾವು ಕೂಡ ಮಾಡ್ತಾ ಬರ್ತಾ ಇದ್ದೀವಿ. ಉಧಂಪುರ್, ಸಿರ್ಸಾ ಮತ್ತು ಜಲಂಧರ್ 3 ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹಗಲು ರಾತ್ರಿ ಅನ್ನದೇ ನಮ್ಮ ಸೈನಿಕರು, ನಮ್ಮ ವಾಯುಸೇನೆ ಆಗಿರಬಹುದು, ಭೂಸೇನೆ ಆಗಿರಬಹುದು, ಜಲಸೇನೆ ಅಂತೂ ರೆಡಿ ಆಗಿದೆ, ನೌಕಾಸೇನೆ ಅಂತೂ ರೆಡಿ ಆಗಿದೆ. ಅವ್ರಿಗೊಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟರೆ ಸಾಕು. ಅದಿನ್ನೂ 1971ರಲ್ಲಿ ನಮ್ಮ ನೌಕಾಸೇನೆಯ ದಾಳಿಯನ್ನ ತಡ್ಕೊಳ್ಳೋಕ್ಕಾಗಿರ್ಲಿಲ್ಲ. ಪಾಕಿಸ್ತಾನಕ್ಕೆ ಸರೆಂಡರ್ ಆಗಿಬಿಟ್ರು. ಆ ಸಂದರ್ಭದಲ್ಲಿ ಇಂಡೋ ಪಾಕ್ ಸಂದರ್ಭದಲ್ಲಿ ವಾರ್ನ ಟೈಮ್ನಲ್ಲಿ ಸರೆಂಡರ್ ಆಗಿಬಿಟ್ರು. ಸೊ ಅಂತಹ ಸಾಮರ್ಥ್ಯವನ್ನ ಆಗಲೇ 1971ರಲ್ಲೇ ನಮ್ಮ ನೌಕಾಸೇನೆ ಹೊಂದಿತ್ತು. ಆದರೆ ಈಗ ಇನ್ನಷ್ಟು ಈ ಮಿಸೈಲ್ ಲಾಂಚರ್ಸ್ ಆಗಿರಬಹುದು ಅಥವಾ ಆಧುನಿಕ ವೆಪನ್ಸ್ಗಳಾಗಿರಬಹುದು, ಅದು ನಮ್ಮ ನೌಕೆಯನ್ನ ಸೇರ್ಪಡೆಗೊಂಡಿದ್ದಾವೆ. ಅವರೆಲ್ಲರೂ ಕಾಯ್ತಿದ್ದಾರೆ ನಮ್ಗೆ ಯಾವಾಗ ಇವರು ಪರ್ಮಿಷನ್ ಕೊಡ್ತಾರೋ ಅಂತ. ಎಲ್ಲರೂ ನಾವು ರೆಡಿ ಆಗಿದ್ದೀವಿ, ನಮ್ಮ ಜನ ರೆಡಿ ಆಗಿದ್ದಾರೆ. ಆದರೆ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ, ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇಲ್ಲ. ಟೆರರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿರೋದಕ್ಕೆ ಈ ರೀತಿ ಪ್ರತೀಕಾರ ತೀರಿಸ್ಕೊಳ್ತಾ ಇದೆ ಪಾಕಿಸ್ತಾನ. ಅಲ್ಲಾಗಿದ್ದು ಟೆರರ್ ಅಟ್ಯಾಕ್ ಆದಾಗ ನಮ್ಮ ಭಾರತೀಯ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಇವರು ದಾಳಿ ಮಾಡ್ತಾ ಇದ್ದಾರೆ. ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಪೂಂಚ್ನಲ್ಲಿ ಮೊನ್ನೆ ಸಾವು ನೋವಾಯಿತು. ಅದಾದ ನಂತರ ನಾವು ಇನ್ನಷ್ಟು ಸ್ಟ್ರಿಕ್ಟ್ ಆದ್ವಿ. ಇನ್ನಷ್ಟು ನಮ್ಮ ಜನರನ್ನ ಸುರಕ್ಷಿತವಾಗಿ ಇರಿಸಿಕೊಳ್ಳುವಂತಹ ಕೆಲಸ ಆಗಲೇಬೇಕು. ಒಂದು ಯುದ್ಧ ಆಗ್ತಿದೆ ಅಂತಂದ್ರೆ ಅಲ್ಲಿ ಒಂದು ದೇಶದ ಸಾಮರ್ಥ್ಯ ಪ್ರದರ್ಶನ ಆಗ್ತಾ ಇದ್ರೆ, ಮತ್ತೊಂದು ನಮ್ಮ ಜನರನ್ನ, ನಮ್ಮ ಸೈನಿಕರಾಗಿರಬಹುದು ಮತ್ತು ಸಿವಿಲಿಯನ್ಸ್, ಜನಸಾಮಾನ್ಯರಾಗಿರಬಹುದು, ಅವರನ್ನ ರಕ್ಷಿಸಿಕೊಳ್ಳುವಂತಹ ಕೆಲಸ, ಆದ್ಯ ಕರ್ತವ್ಯ ನಮ್ದು. ಸೊ ಆ ಕೆಲಸ ಅಲ್ಲಿ ಗಡಿಯಲ್ಲಿ ಆಗ್ತಾ ಇದೆ. ಉಧಂಪುರ್ ಮತ್ತು ಸಿರ್ಸಾ 2 ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಬೆಳಗ್ಗೆ ಬೆಳಕು ಹರಿತಾ ಇದೆ. ಬೆಳಕು ಒಂದು ಕಡೆ ಮೋಡ ಕವಿದಿರುವಂತಹ ವಾತಾವರಣ, ಮತ್ತೊಂದು ಕಡೆ ಅಲ್ಲಿ ಆ ಮಿಸೈಲ್ಗಳ ಮೊಳತ ಆಗಿರಬಹುದು, ಮಿಸೈಲ್ಗಳ ಅಟ್ಯಾಕ್ನಿಂದ ಆಗಿರಬಹುದು, ಅಲ್ಲಿ ಸಾಕಷ್ಟು ದಟ್ಟ ಹೊಗೆ ಆವರಿಸ್ಕೊಂಡಿದೆ. ಇದನ್ನ ಅಲ್ಲಿನ ಜನ ನೋಡ್ತಾ ತಮ್ಮ ದಿನವನ್ನ ಶುರು ಮಾಡ್ತಿದ್ದಾರೆ. ರಾತ್ರಿ ಈ ಫೈರಿಂಗ್ ಆದರೆ ಬೆಳಗ್ಗೆ ಅಷ್ಟೊತ್ತಲ್ಲಿ ನಿಂತು ಹೋಗುತ್ತೆ. ಆದರೆ ಇಲ್ಲಿ ಬೆಳಗ್ಗಾದರೂ ಕೂಡ ಫೈರಿಂಗ್ ನಿಲ್ಲೋ ಸಾಧ್ಯತೆ, ಲಕ್ಷಣ ಒಂದು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಸೊ ಮತ್ತೊಂದು ಸಿರ್ಸಾದ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಉಧಂಪುರ್ ಹಾಗೂ ಜಮ್ಮು 2 ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಓಕೆ, ಮೊದಲ ದೃಶ್ಯ ಶ್ರೀನಗರದ್ದು, ಎರಡನೇ ದೃಶ್ಯ ಜಮ್ಮುವಿನದ್ದು. ಜಮ್ಮುವಿನ ಸಿಟಿಯಲ್ಲಿ ಸಾಕಷ್ಟು ಮನೆಗಳು ಈ ಪಾಕಿಸ್ತಾನದ ಅಟ್ಯಾಕ್ನಿಂದ ಧ್ವಂಸಗೊಂಡಿದ್ದಾವೆ.
ಆ ದೃಶ್ಯವನ್ನು ಗಮನಿಸಬಹುದು. ಪಾಕಿಸ್ತಾನದಿಂದ ಮಿಸೈಲ್ ಅಟ್ಯಾಕ್ ಆಗಿದೆ, ಡ್ರೋನ್ ಅಟ್ಯಾಕ್ ಆಗಿದೆ. ಸೊ ಇಲ್ಲಿ ಸದ್ಯಕ್ಕೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿದೆ ಅನ್ನೋ ಇನ್ಫಾರ್ಮೇಷನ್ ಇನ್ನೂ ಲಭ್ಯವಾಗಬೇಕಾಗುತ್ತೆ. ಬಂಕರ್ಸ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಈ ಗಡಿ ಭಾಗದಲ್ಲಿ. ಸೊ ಜನ ಸೈರನ್ ಆಗ್ತಾ ಇದ್ದಂತೆ ಸೇಫ್ ಪ್ಲೇಸಿಗೆ ಹೋಗಬೇಕು ಅನ್ನೋ ಟ್ರೈನಿಂಗ್ ನಮಗಂತೂ ಈಗ ಅಂದರೆ ಈ ಯುದ್ಧ ಶುರುವಾಗಬಹುದು ಅನ್ನುವಂತಹ ಸಂದರ್ಭದಲ್ಲಿ ಈ ಮಾಕ್ ಡ್ರಿಲ್ ಹೇಗಿರುತ್ತೆ ಅಂತ ನಾವು ನೋಡಿದ್ದೀವಿ. ಆದರೆ ಇನ್ನಷ್ಟು ಅಡ್ವಾನ್ಸ್ಡ್ ಮಾಕ್ ಡ್ರಿಲ್ ಈ ಜಮ್ಮು ಕಾಶ್ಮೀರ ಭಾಗ ಆಗಿರಬಹುದು, ಪೂಂಚ್ ಸೆಕ್ಟರ್ಸ್ ಆಗಿರಬಹುದು, ಉರಿ ಆಗಿರಬಹುದು, ಇಲ್ಲೆಲ್ಲ ನೀಡ್ತಾ ಬರೆದಿರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.